ಹಾಗೆ ಸುಮ್ಮನೆ ಬುಕ್ ಇಟ್ಕೊಂಡು ಕೂತ್ಕೊಂಡೆ, ಬುಕ್ಕು ಒಂದು ಪೆನ್ಸಿಲ್ ತೊಗೊಂಡು ಕೂತ್ಕೊಂಡೆ. ಬಹುಶಃ ನನ್ನ ಜೀವನದಲ್ಲಿ ನಡೆದಿರೋ ಅಂತಹದ್ದೇ ಇದೆಲ್ಲ. ಅದಕ್ಕಾಗಿ ನನ್ನ ಮೈಂಡಲ್ಲಿ ಬಂತೇನೋ ಈ ಥರ ಬರೀಬೇಕು ಅಂತ. ಸುಮ್ಮನೆ ಒಂದು ಪೇಜ್ ಬರೆಯೋಕ್ಕೆ ಹೋಗಿ 3 ಪೇಜ್ ಬರೆದೆ. ಅದು ಏನು, ನೀನು ಅಂದರೆ ನಾನು. ಜೀವನದಲ್ಲಿ ನೀನು ಎನ್ನೋ ಪಾತ್ರ ಎಷ್ಟು ಅನುಭವ ತಂದುಕೊಡುತ್ತೆ ನನ್ನ ಜೀವನದಲ್ಲಿ ಅಂದರೆ ಅಷ್ಟು ಅನುಭವ ತಂದುಕೊಡುತ್ತೆ. ಪಾರ್ಟ್ 2. ಯಾರಿಗಾಗಿ ನೀನು ಮತ್ತು ಈ ಬದುಕು. ನೀನು ಯಾರಿಗಾಗಿ ಅಂತ, ಓಕೆನಾ? ನಿಮ್ಮ ತಂದೆ ತಾಯಿ, ನೀನು ನಿನಗಾಗಿ, ನಿಮ್ಮ ಸಂಸಾರ. ನೀನು ನಿಮ್ಮ ತಂದೆ ತಾಯಿ ಕಷ್ಟ ಸುಖ ದುಃಖಗಳನ್ನು ಕುಳಿತುಕೊಂಡು ಕೇವಲ ಅರ್ಧ ಗಂಟೆ ಸಮಯ ಕೊಟ್ಟು ಕೇಳಲೇಬೇಕು. ಯಾಕೆಂದರೆ ಈ ಕಲಿಯುಗದಲ್ಲಿ ಮೋಜು ಮಸ್ತಿ ತಿರುಗಾಟ ಹೆಮ್ಮರವಾಗಿ ಬೆಳೆಯುತ್ತಿದೆ. ಅದಕ್ಕಾಗಿ ಏನು ಮಾಡಬೇಕು? ಕುತ್ಕೊಂಡು ಕೇಳಲೇಬೇಕು. ತಂದೆ ಆದರೂ ಸರಿ, ಅಮ್ಮ ಆದರೂ ಸರಿ, ಮಕ್ಕಳಾದರೂ ಸರಿ, ಗಂಡು ಮಕ್ಕಳಾದರೂ ಸರಿ, ಹೆಣ್ಣು ಮಕ್ಕಳಾದರೂ ಸರಿ. ಅವರವರ ಮನೆಯ ಜವಾಬ್ದಾರಿತನ ಅವರವರ ಮಕ್ಕಳಿಗೆ, ಅವರವರ ಅಪ್ಪ ಅಮ್ಮ ತಂದೆ ತಾಯಂದರಿಗೆ, ಓಕೆನಾ? ಅಪ್ಪ ತಂದೆ ಅಪ್ಪ, ನೀನು ನಿನ್ನ ಮನೆಯ ಪರಿಸ್ಥಿತಿ ಹೇಗಿತ್ತು? ಮಗಳಾದರೂ ಸರಿ, ಮಗನಾದರೂ ಸರಿ, ಓಕೆನಾ? ಅಮ್ಮರಾದರೂ ಸರಿ, ಅಪ್ಪನಾದರೂ ಸರಿ. ಈಗ ಅಮ್ಮ ಅಪ್ಪ ಅಂದರೆ ಅವರ ಅಪ್ಪ ಅಮ್ಮನ ಏನೇನೆಲ್ಲ ಕಷ್ಟ ಬಿದ್ದರು ಅಂತ. ಮಕ್ಕಳಾದರೆ ನಾವು ನಮ್ಮಪ್ಪ ಅಮ್ಮ ಏನು ಕಷ್ಟ ಬಿದ್ದರು ನಮ್ಮ ಸಾಕಲಿಕ್ಕೆ ಅಂತ, ಅದರ ಅರ್ಥ, ಓಕೆನಾ? ಅಪ್ಪ, ನಿನ್ನ ಮನೆಯ ಪರಿಸ್ಥಿತಿ ಹೇಗಿತ್ತು? ನೀನು ಬೆಳೆದು ಬಂದ ಹಾದಿ ಹೇಗೆ? ಏನೆಲ್ಲ ಕಷ್ಟಗಳಿದ್ವು? ನಿಮ್ಮ ಜೀವನದಲ್ಲಿ ಅನುಭವಿಸಿದ ಸುಖ ದುಃಖಗಳು ಏನು? ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೀರಾ ನೀವು ಅಂತ ಕೇಳಿದಾಗ ಅವರವರು ಅನುಭವಿಸಿದ ಕಷ್ಟಗಳೆಲ್ಲವನ್ನೂ ನಿಮ್ಮ ಜೊತೆ ಹಂಚ್ಕೋತಾರೆ. ಆವಾಗ ನಮ್ಮ ಮೈಂಡ್ಸೆಟ್ ಏನು, ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ಬೆಳೆದ್ರಾ, ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ಸಾಕಿದ್ರಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವೀಗ ನಮ್ಮ ಜೀವನದಲ್ಲಿ ನಾವೇನು ಮಾಡಬೇಕು ಅನ್ನೋದು ಒಂದು ಟರ್ನಿಂಗ್ ಪಾಯಿಂಟ್. ಆವಾಗಲೇ ನಮಗೆ ನಮ್ಮ ಜೀವನದಲ್ಲಿ ನಾವು ಬದಲಾವಣೆ ಆಗಬೇಕು ಆವಾಗ ಅಲ್ವಾ? ನಮ್ಮ ಫಸ್ಟ್ ಪಾಯಿಂಟ್ ಏನು? ತಂದೆ ಅಪ್ಪನ ಕೇಳಾಯಿತು, ಏನೇನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರಿ ನನ್ನ ಸಾಕಲಿಕ್ಕೆ, ನಾನು ಮಾಡಲಿಕ್ಕೆ ಅಂತೆಲ್ಲ. ಯಾಕೆ ನಮ್ಮ ಜೀವನದಲ್ಲಿ ನಾವು ಟರ್ನಿಂಗ್ ಪಾಯಿಂಟ್ ತೊಗೋಬೇಕು, ನಾವು ಜೀವನದಲ್ಲಿ ನಮ್ಮ ಮನೆ ಪರಿಸ್ಥಿತಿ ನಾನು ಸರಿ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ? ನಮ್ಮ ಅಪ್ಪ ಅಮ್ಮ ನಮ್ಮ ಮನೆ ಅಂದರೆ ನಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ತಮ್ಮ, ನಮ್ಮ ಮನೆಯ ಪರಿಸ್ಥಿತಿ ನಾನು ಹೇಗೆ ಸರಿಪಡಿಸ್ಕೊಳ್ಳಬೇಕು ಅನ್ನೋಕ್ಕೋಸ್ಕರ ನಾವು ಕುಳಿತುಕೊಂಡು ನಮ್ಮ ಮನೆಯ ಪರಿಸ್ಥಿತಿ ಬಗ್ಗೆ ನಾವು ಮಾತಾಡಲೇಬೇಕು, ಓಕೆನಾ? ಸೆಕೆಂಡ್ ಒನ್, ತಂದೆ ಆದಮೇಲೆ ಬರೋದು ಅಮ್ಮ. ನನ್ನನ್ನು ಸಾಕಲು ನೀನು ಪಟ್ಟಂತಹ ಕಷ್ಟಗಳು ಏನು ಅವ್ವ? ನನ್ನನ್ನು ಸಾಕಲು ನೀನು ಪಟ್ಟಂತಹ ಕಷ್ಟಗಳು ಏನು? ಅದ್ರ ಶ್ರಮ ಹೇಗಿತ್ತು ಅವ್ವ? ನಿಮ್ಮ ಕಾಲದಲ್ಲಿ ಜೀವನ ಹೇಗೆ ಮಾಡ್ತಾಯಿದ್ರಿ? ಆವಾಗ ಅವರು ಪಟ್ಟಂತಹ ಶ್ರಮ ಏನು, ಏನೆಲ್ಲ ಕಷ್ಟಪಟ್ಟರು, ನನ್ನನ್ನು ಸಾಕಲು ಇಷ್ಟೊಂದು ಕಷ್ಟಪಟ್ಟಂತಹ ನಮ್ಮ ತಂದೆ ತಾಯಿಗೆ ನಾನು ಜೀವನದಲ್ಲಿ ಏನು ಮಾಡ್ತಾಯಿದ್ದೀನಿ? ಮದುವೆ ಆಗಿಬಿಟ್ರೆ ಹೆಣ್ಮಕ್ಳು ಗಂಡನ ಮನೆಗೆ ಮದುವೆಯಾಗಿ ಹೋಗ್ಬಿಟ್ಟು ಗಂಡನ ಮನೆ ಮಾತ್ರ ಉದ್ಧಾರ ಮಾಡೋದು, ತವ್ರ ಮನೆ ಬಿಟ್ಟೇ ಬಿಡೋದು. ಮದುವೆ ಮಾಡಿ ಕಳಿಸಿದ್ಮೇಲೆ ಮುಗೀತು ಅವಳ ಜವಾಬ್ದಾರಿತನ ಅಂತ. ದಯವಿಟ್ಟು ನಿಮ್ಮ ಸಾಕಕ್ಕೆ 18 ವರ್ಷ 20 ವರ್ಷ ಏನೇನೆಲ್ಲ ಕಷ್ಟಪಟ್ಟಿರ್ತಾರೆ ಅಲ್ವಾ?
ಅವೆಲ್ಲವನ್ನು ನಾವು ನಮ್ಮ ತಂದೆ ತಾಯಿಗಳಿಗೆ ನಾನು ಕಣ್ಣಾರೆ ನೋಡಿರುವಂಥದ್ದು. ಮದುವೆ ಮಾಡಿದ ತಕ್ಷಣವೇ ಅಪ್ಪ ಅಮ್ಮನ ಜವಾಬ್ದಾರಿತನ ಮುಗೀತು, ಗಂಡ ಚೆನ್ನಾಗಿ ನೋಡ್ಕೊತಾನೆ, ಅತ್ತೆ ಮಾವ ಚೆನ್ನಾಗಿ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ತವ್ರ ಮನೆನೇ ಮರ್ತು ಬಿಡೋದು. ಅವ್ರ ತಂಗಿ ಕಷ್ಟ ಏನು, ಅವ್ರ ಕಷ್ಟ ಏನು, ಏನು ಕೇಳಂಗಿಲ್ಲ. ದಯವಿಟ್ಟು ನಿಮ್ಮ ಜವಾಬ್ದಾರಿತನ ನಮ್ಮ ಅಪ್ಪ ಅಮ್ಮ ಸಾಕಿದ್ದಾರೆ. ನನ್ನ ಸಾಕಲಿಕ್ಕೆ ಇಷ್ಟೊಂದು ಕಷ್ಟಪಟ್ಟಂತಹ ನಮ್ಮ ತಂದೆ ತಾಯಿಗಳಿಗೆ ಅವ್ರ ಋಣ ನಾವು ತೀರಿಸ್ಬೇಕಲ್ವಾ? ಹಾಂ, ಅಪ್ಪನ ಕಷ್ಟ ಕೇಳಾಯಿತು, ಅಮ್ಮನ ಕಷ್ಟ ಕೇಳಾಯಿತು. ನಿಮ್ಮ ಸ್ಟೆಪ್ ಬೈ ಸ್ಟೆಪ್ಪು ನಿಮ್ಮ ಗೋಲ್ ರೀಚ್ ಆಗಲಿಕ್ಕೆ ನಮ್ಮ ಮನೆ ಪರಿಸ್ಥಿತಿ ಆರ್ಥಿಕವಾಗಿ ನಾವು ಸಬಲಗೊಳಿಸ್ಕೋಬೇಕು ಅಂತ ನೀವು ಸ್ಟೆಪ್ ಬೈ ಸ್ಟೆಪ್ಪು ಮುಂದೆ ಹೋಗ್ತಾ ಇರಬೇಕು. ಥರ್ಡ್ ಒನ್ ನಿಮ್ಮ ಸಂಸಾರ. ನಿಮ್ಮ ಸಂಸಾರ ಅಂದ್ರೇನು? ಅಪ್ಪ ಅಮ್ಮನ ಕಷ್ಟ ಕೇಳಿದ್ರಿ, ಅಣ್ಣ ತಂಗಿ ಅಥವಾ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಿದವರಿಗೆ ನೀವು ಸ್ಪಂದಿಸಬೇಕು. ಓಕೆನಾ? ಮತ್ತು ನಿಮ್ಮ ಸಂಸಾರದ ಜವಾಬ್ದಾರಿತನ ನಿಮ್ಮ ತಲೆ ಮೇಲೆ ಇರುತ್ತೆ, ನೆನಪಿರಲಿ. ನಿಮ್ಮ ಸಂಸಾರದ ಜವಾಬ್ದಾರಿತನ ನಿಮ್ಮ ತಲೆಯ ಮೇಲೆ ಇರುತ್ತದೆ, ನೆನಪಿರಲಿ. ಅದು ಗಂಡಾಗಿರಬಹುದು, ಹೆಣ್ಣಾಗಿರಬಹುದು. ಈ ಮೇಲಿನ ಎಲ್ಲ ಪದಗಳನ್ನು ಅರಿತು ತಿಳಿದುಕೊಂಡವನೇ ನೀನು. ಹೌದು, ಅಷ್ಟು ಪೇಷನ್ಸು ಇಲ್ಲಿವರೆಗೆ ನಾನು ಹೇಳಿದಂಥ ಪಾಯಿಂಟ್ಸ್ ಎಲ್ಲ ನಮ್ಮಪ್ಪ ನಮ್ಮಮ್ಮ ಇಬ್ರಿಗೂ ಕೂತ್ಕೊಂಡು ಕೇಳ್ತಾ ಇರೋದೇ ದೊಡ್ಡ ವಿಷಯ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಯಾರೂ ಕೇಳಲ್ಲ, ಯಾವ ಹೆಣ್ಮಗಳು ಕೇಳಲ್ಲ, ಯಾವ ಗಂಡು ಮಕ್ಕಳು ಕೇಳಲ್ಲ. ಕೇಳ್ತಾ ಇದ್ದಾಳೆ ಅಂತಂದರೆ ತುಂಬ ಖುಷಿ. ದಯವಿಟ್ಟು ಬದಲಾಗಿ ಗಂಡು ಮಕ್ಕಳೇ ಆದರೂ ಪರವಾಗಿಲ್ಲ, ಹೆಣ್ಮಕ್ಳೇ ಆದರೂ ಪರವಾಗಿಲ್ಲ, ದಯವಿಟ್ಟು ನಮ್ಮಪ್ಪ ನಮ್ಮಮ್ಮ ನಮ್ಮ ಮನೆ ಪರಿಸ್ಥಿತಿ ಅನ್ನೋದನ್ನು ಸರಿ ಮಾಡ್ಕೊಳ್ಳಿ. ಯಾರ್ಯಾರ್ದೋ ಫೋನಲ್ಲಿ ನೋಡಿಕೊಂಡು, ಯಾರ್ಯಾರ್ದೋ ಪಿಕ್ಚರ್ ನೋಡಿಕೊಂಡು ದಯವಿಟ್ಟು ಏನೂ ಉದ್ಧಾರ ಆಗಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ಗುಂಡಾಂತರಾಗಿ ಕುತ್ತೈತೆ, ಆದ್ರೂ ಬೇರೆಯವ್ರದ್ದು ಬೇಕು ನಮಗೆ. ಬೇರೆಯವ್ರ ಪಿಕ್ಚರ್ ಓಡಬೇಕು, ಬೇರೆಯವ್ರು ತಿರುಗಾಡಬೇಕು. ಬೇಡ, ದಯವಿಟ್ಟು ಬೇಡ. ನಿಮ್ಮ ಅಪ್ಪ ಅಮ್ಮನ ಕಷ್ಟನೇ ದೊಡ್ಡ ಪಿಕ್ಚರು ಅಲ್ವಾ? ನಿಮ್ಮ ಮನೆ ಪಿಕ್ಚರೇ ಒಂದು ಪಿಕ್ಚರ್ ತೆಗಿಬೋದು, ಆ ಪಿಕ್ಚರ್ ಬಿಟ್ಬಿಟ್ಟು ಹೊರಗಡೆ ಪಿಕ್ಚರ್ ನೋಡೋಕೆ ಹೋಗೋದು ದಯವಿಟ್ಟು ಬೇಡ. ನಿಮ್ಮ ಮನೆ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡು ಆ ಪಿಕ್ಚರ್ನ ನೀವು ಸರಿಪಡಿಸಿ, ನಿಮ್ಮ ಮನೆಯ ಪಿಕ್ಚರ್ನ. ಅದಕ್ಕಿಂತ ದೊಡ್ಡ ಬಹುಮಾನ, ದೊಡ್ಡ ಇದು ಬೇಕಾಗೇ ಇಲ್ಲ. ದಯವಿಟ್ಟು ಗಂಡು ಮಕ್ಕಳು ಟೈಮ್ ವೇಸ್ಟ್ ಮಾಡ್ತಾರೆ, ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡ್ತಾರೆ. ನನಗೆ ಅರ್ಥನೇ ಆಗಲ್ಲ. ಸಿಟಿಗಳಲ್ಲಿ ಅವರ ಅಪ್ಪ ಅಮ್ಮನ್ನ ಎಷ್ಟು ಅಚ್ಚುಕಟ್ಟಾಗಿ ನೋಡ್ಕೋತಾರೆ. ನಾನು ನೋಡಿರುವಂತಹ ಕಣ್ಣಾರೆ ನಾನು ಹೇಳ್ತಾ ಇದ್ದೀನಿ. ಹಳ್ಳಿಲಿರುವ ಗಂಡು ಮಕ್ಕಳು ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆಯವರು ಇದ್ದಾರೆ. ಅದೇ ಥರ ಟೈಮ್ ಪಾಸ್ ಮಾಡೋರು ಇದ್ದಾರೆ. ಹಳ್ಳಿಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದರೆ ಕೆಟ್ಟವರು ಅಂತಂದರೆ ಆ ಥರ ಅಲ್ಲ, ಅಪ್ಪ ಅಮ್ಮನ ಕಷ್ಟ ಸುಖ ಕೇಳಲ್ಲ. ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ, ನಾವು ಅದ್ರ ತಕ್ಕಾಗೆ ನಮ್ಮ ಜೀವನ ನಡೆಸ್ಬೇಕು ಅನ್ನಲ್ಲ. ಅವ್ರು ಯಾರೋ ತಿರುಗಾಡ್ತಿದ್ದಾರೆ, ನಾನು ತಿರುಗಾಡಬೇಕು. ಅವ್ರು ಯಾರೋ ಏನೋ ತೊಗೊಂಡ್ರು, ನಾನು ತೊಗೋಬೇಕು. ಅವರೆಲ್ಲೋ ಹೋಯ್ತಾ ಇದ್ದಾರೆ, ನಾನು ಹೋಗಬೇಕು. ಬೇಡ, ದಯವಿಟ್ಟು ಅಷ್ಟೆಲ್ಲ ಹೇಳಿ ಅಪ್ಪ ಅಮ್ಮನಿಗೆ ನೋಯಿಸ್ಬೇಡಿ. ನಿಮ್ಮ ಮನೆ ಪರಿಸ್ಥಿತಿ ಇದೆ ಅಂದರೆ ಓಡಾಡಿ, ದಯವಿಟ್ಟು ಅದಕ್ಕೇನು ಅಂಜಿಕೆ ಇಲ್ಲ. ಆದರೆ ನಿಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತನ್ನೋರು ಫಸ್ಟು ನಿಮ್ಮ ಮನೆಯ ಪರಿಸ್ಥಿತಿಯನ್ನು ಸರಿ ಮಾಡಿಕೊಡಿ. ಇದು ದಯವಿಟ್ಟು ನಮ್ಮ ಹಳ್ಳಿಗಳಲ್ಲಿ ಚೇಂಜ್ ಆಗಲೇಬೇಕು. ದಯವಿಟ್ಟು ಈ ವಿಡಿಯೋದಿಂದನಾದರೂ ಒಂದು ಜೀವಗಳಾದರೂ ಚೇಂಜ್ ಆಗಬೇಕು. ಈಗ ನಿಮ್ಮ ಮನೆ ಪರಿಸ್ಥಿತಿ ಸರಿ ಹೋದರೆ ನೀನೇ ಕೋಟ್ಯಾಧೀಶ್ವರ, ನೀನೇ ರಾಜ ಅಲ್ವಾ? ಯಾರ್ಯಾರ್ದೋ ನಾವು ಏನೋ ಕೋಟಿಗಟ್ಟಲೆ ಇಟ್ಟಿರೋರ್ದೋ ಪಿಕ್ಚರೆಲ್ಲ ನೋಡೋಕೆ ಹೋಗ್ತೀವಿ. ಏನಕ್ಕೆ ಬೇಕು ಅಲ್ವಾ? ಹಾಂ, ನಮ್ಮ ಮನೆ ಪರಿಸ್ಥಿತಿ ನಾವು ಸರಿಪಡಿಸ್ಕೊಂಡ್ರೆ ಕೋಟಿಗಿಂತ ಹೆಚ್ಚು ನಮ್ಮ ಬದುಕು. ಯಾಕೆಂದರೆ ಈ ಭೂಮಿಗೆ ನಾನು ಬಂದಿರುವ ನನ್ನನ್ನು ಇಷ್ಟು ಕಷ್ಟಪಟ್ಟು ಸಾಕಿದ್ದೀರಿ ಮತ್ತು ಸಲಹಿದ್ದೀರಿ. ನಾನು ದುಡಿಯಬೇಕು ಅಂದರೆ ನೀನು ದುಡಿಯಬೇಕು. ನನ್ನ ಜೀವನ ಕಂಡುಕೊಳ್ಳಬೇಕು. ಯಾರು? ನೀನು ಅಂದರೆ ನಾನು.
ನೀವು ಎಲ್ಲಿಂದ ಎಲ್ಲಿಯವರೆಗಾದರೂ ಮೋಟಿವೇಶನಲ್ ಸ್ಪೀಚ್ ಕೇಳಿದ್ರೂ ಕೂಡ ನಮ್ಮ ಮನೆಯ ಪರಿಸ್ಥಿತಿ ಬೇರೆ ಇರುತ್ತೆ. ಹೌದು, ನಿಜವಾಗ್ಲೂ ಹೌದು. ನೀವೇನೋ ಫೋನಲ್ಲಿ ನೋಡ್ಬೋದು, ಬೆಳಗ್ಗೆ ಸಂಜೆನೂ ಫೋನಲ್ಲಿ ನೋಡ್ಬೋದು. ಆದರೆ ನಮ್ಮನೆ ಪಿಕ್ಚರ್ಗೂ ನಮ್ಮನೆ ಪರಿಸ್ಥಿತಿಗೂ ಬೇರೆಯವ್ರ ಇದಕ್ಕೂ ಮ್ಯಾಚಪ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ನಮ್ಮ ಜೀವನ, ನಮ್ಮ ಸಂಸಾರನೇ ಬೇರೆ. ಅದನ್ನು ತಲೆಯಲ್ಲಿಟ್ಕೊಳ್ಳಿ ಫಸ್ಟು. ಅದನ್ನು ತಲೆಯಲ್ಲಿಟ್ಕೊಳ್ಳಿ. ನಿಮ್ಮ ಮನೆ ಪರಿಸ್ಥಿತಿನೇ ಬೇರೆ, ಅವ್ರದ್ದೇ ಬೇರೆ. ನಿಮ್ಮ ಮನೆಯ ಪರಿಸ್ಥಿತಿಗೆ ತಕ್ಕಂತೆ ನೀವು ಬದಲಾಗಬೇಕು. ನೀವು ಅದರ ತಕ್ಕಂಗೆ ನೀವು ಜೀವನವನ್ನು ನಡೆಸಬೇಕು. ನಿಮ್ಮ ಮನೆಯ ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳೇಬೇಕು. ಬೇರೆಯವ್ರದ್ದು ಕಷ್ಟ ತಂದುಬಿಟ್ಟು ನಮ್ಮ ಮನೆಗೆ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂದರೆ ಆಗದೆ ಇರೋ ಕತೆ. ನಿಮ್ಮ ಹೆಂಡತಿಗೆ ನೀವು ಹೇಗೆ ಸಾಂತ್ವನ ಹೇಳಬೇಕು, ನಿಮ್ಮ ಅಪ್ಪನಿಗೆ ನೀವು ಹೇಗೆ ಒಳ್ಳೆ ಥರದಲ್ಲಿ ನೋಡ್ಕೋಬೇಕು, ಇದೇ ಒಂದು ಪಿಕ್ಚರ್, ಇದೇ ಪರಿಸ್ಥಿತಿ. ಇದನ್ನು ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದೇ ಒಂದು ಬಹುದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಅದರಲ್ಲಿ ನಾವು ಹೇಗೆ ನಮ್ಮ ಜೀವನ ನಾವು ಕಂಡುಕೊಳ್ತೀವಿ ಅನ್ನೋದೇ ಇನ್ನು ಈಗ ಕೇವಲ 2 ನಿಮಿಷ ಹಾಗೆ ನೀವು ಕುಳಿತುಕೊಂಡು ನಿಮ್ಮ ಮನೆಯ ಕಷ್ಟ ಸುಖಗಳ ಬಗ್ಗೆ ರೀಕ್ಯಾಪ್ ಮಾಡ್ಕೊಳ್ಳಿ. ಅದೇ ನಿಮ್ಮ ಜೀವನ. ನಿಜವಾಗ್ಲೂ ದಯವಿಟ್ಟು ಸುಮ್ಮನೆ ಹಾಗೆ ನನ್ನ ವಿಡಿಯೋ ಕೇಳ್ತಾ 2 ನಿಮಿಷ ಕೂತ್ಕೊಳ್ಳಿ. ನಮ್ಮಪ್ಪ ಹೇಗೆ, ನಮ್ಮಮ್ಮ ಹೇಗೆ, ಅವ್ರಿಗೆ ಹೇಗಿರಬೇಕು, ನಮ್ಮ ಹೆಂಡತಿ ಹೇಗೆ, ನಮ್ಮ ಮಕ್ಕಳು ಹೇಗೆ, ನಾವು ಅವ್ರಿಗೆ ಹೇಗಿರಬೇಕು, ನಾನು ಏನು ಮಾಡಬೇಕು ನೆಕ್ಸ್ಟು, ಈ ಥರ ನಮ್ಮ ಮನೆ ಪರಿಸ್ಥಿತಿ ಇದೆ, ನಾನು ಈ ಥರ ಹೋಗಬೇಕು, ಈ ಥರ ಮಾಡಬೇಕು, ಇಷ್ಟು ಸಾಕು. ಅವರವರ ಮನೆ ಪರಿಸ್ಥಿತಿ ಕೋಟಿ ಬೆಳೀಲಿಕ್ಕೆ ಸಾಕು. ಇಷ್ಟು ಆ ಮನುಷ್ಯ ಚೇಂಜ್ ಆಗೇ ಆಗ್ತಾನೆ. ನಿಮ್ಮ ಮನೆ ಪರಿಸ್ಥಿತಿಗೋಸ್ಕರನಾದರೂ, ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರನಾದರೂ, ನಿಮ್ಮ ಅಪ್ಪ ಅಮ್ಮನಿಗೋಸ್ಕರನಾದರೂ ನೀವು ಬದಲಾಗಲೇಬೇಕು. ದಯವಿಟ್ಟು ಎಲ್ಲೋ ನಿಂತು ಕಾಲ ಕಳೆಯೋದು, ಎಲ್ಲೋ ಟೈಮ್ ಪಾಸ್ ಮಾಡೋದು ದಯವಿಟ್ಟು ಬೇಡ. ಒಂದೊಳ್ಳೆ ಓಕೆನಾ? ಒಂದೊಳ್ಳೆ ಜೀವನವನ್ನು ದೇವರು ನಮಗೆ ನಿಮಗೆ ಅಂತಲೇ ಕೊಟ್ಟಿದ್ದಾರೆ. ಯಶಸ್ಸಿನತ್ತ ಉಪಯೋಗಿಸಿಕೊಳ್ಳೋಣ. ದಯವಿಟ್ಟು ನಾನು ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ. ಧನ್ಯವಾದಗಳು. ಅನಿತಾ BM ಗೌಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಇದೇ ಥರ ಒಳ್ಳೊಳ್ಳೆ ಆರೋಗ್ಯ ವಿಚಾರದಲ್ಲಿ ಆಗಿರ್ಬೋದು, ಜ್ಞಾನದ ವಿಚಾರದಲ್ಲಿ ಆಗಿರ್ಬೋದು, ಹಣದ ವಿಚಾರವಾಗಿ ಆಗಿರ್ಬೋದು, ನಾನು ವಿಡಿಯೋಗಳು ಮಾಡ್ತಾ ಇರ್ತೀನಿ. ನನ್ನನ್ನು ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.